ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಟಾಪಿಕ್ ಅಂದರೆ ಬ್ರಾಯ್ಲರ್ ಕೋಳಿಗೆ ಇಂಜೆಕ್ಷನ್ ನೋಡಿದ್ರೆ ಟ್ಯೂಬ್ಗಳ್ನ ಯಾವ ಥರ ಕ್ಲೀನ್ ಮಾಡೋದಂತ ಹೇಳ್ಕೊಡ್ತೀನಿ. ನಾವೇನು ಇಂಜೆಕ್ಷನ್ ನೋಡಿರ್ತೀವಲ್ಲ ಆ ಟ್ಯೂಬ್ಗಳನ್ನ ತಗೊಂಬಿಟ್ಟು ಫಸ್ಟೆಲ್ಲ ನೀಟಾಗಿ ಬಿಚ್ಕೊಬೇಕು. ಅದು ವಾಷರ್ಗಳಿರ್ತಾವೆ, ವಾಷರ್ಗಳೆಲ್ಲೂ ಉದ್ರೋಗ್ದಂಗೆ ನೋಡ್ಕೊಂಬಿಟ್ಟು ಫುಲ್ಲೆಲ್ಲ ಪೂರ್ತಿ ಅಚ್ಚುಕಟ್ಟಾಗಿ ಬಿಚ್ಕೊಬೇಕು. ಎಲ್ಲೆಲ್ಲಿಗಿರುತ್ತೆ ಫಸ್ಟು ಮುಂದದ್ದು ಬಿಚ್ಚಿ ಆಮೇಲೆ ಮ್ಯಾಗಳದ್ದು ದಂಟು ಬಿಚ್ಚಿ ಈ ಥರ ಎಲ್ಲ ಪೂರ್ತಿ ಅಸೆಂಬ್ಲಿ ಎಲ್ಲ ಪೂರ್ತಿ ಕ್ಲಿಯರ್ ಅಚ್ಚುಕಟ್ಟಾಗಿ ಬಿಚ್ಕೊಂಬಿಟ್ಟು ಪೂರ್ತಿ ಒಂದು ಸ್ವಲ್ಪ ಬಿಸಿನೀರು ಅಂದರೆ ಜಾಸ್ತಿ ಬಿಸಿನೀರು ಕಾಸ್ಬಾರ್ದು, ಇಲ್ಲಾಂದರೆ ವಾಷರ್ಗಳೆಲ್ಲ ಇದಾಗುತ್ತೆ. ಲೈಟಾಗಿ ಕಾಸ್ಕೊಂಬಿಟ್ಟು ಅವೆಲ್ಲ ವಾಷರ್ಗಳ್ನ ಅದ್ರೊಳಗೆ ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಬೇಕು. ಆ ಥರ ಎಲ್ಲ ನೋಡಿ, ಅದ್ರಾಗೆಲ್ಲ ಡಸ್ಟ್ ಎಷ್ಟು ಐತೆ ಅಂತ ಕಾಣಿಸುತ್ತೆ. ಅದು ಆ ಥರ ಪೂರ್ತಿ ಎಲ್ಲ ನೋಡಿ, ಅದ್ರೊಳಗೆ ಡಸ್ಟ್ ಎಷ್ಟು ಕಾಣಿಸ್ತೈತೆ ನೀರೊಳಗೆಲ್ಲ. ಆ ಥರ ಎಲ್ಲ ಪೂರ್ತಿ ಅಚ್ಚುಕಟ್ಟಾಗಿ ತೊಳ್ಕೊಂಡ್ಮೇಲೆ ಅದರೊಳಗಿರೋದು ಪೂರ್ತಿ ಗಲೀಜು ನೀರೆಲ್ಲ ಚೆಲ್ಲಿಬಿಡ್ಬೇಕು ಫಸ್ಟು. ಈಗ ನಾವೇನು ತೊಳೆದಿರ್ತೀವಲ್ಲ, ಈಗ ಆ ಇಂಜೆಕ್ಷನ್ ಟ್ಯೂಬ್ಗಳ್ನೆಲ್ಲ ಒಂದು 5 ನಿಮಿಷ ಒಣಗಿಕ್ಬೇಕು. ಒಂದು ಒಣಬಟ್ಟೆಲೆಲ್ಲ ಅಚ್ಚುಕಟ್ಟಾಗಿ ಅದನ್ನು ಒರೆಸ್ಬಿಟ್ಟು ಇದು ಮಾಡಿಬಿಡ್ಬೇಕು, ಅಚ್ಚುಕಟ್ಟಾಗಿ ಒಣಗಿಸಿದಾದ್ಮೇಲೆ ಆ ಥರ ಒಂದಿಷ್ಟು ಹಳ್ಳೆಣ್ಣೆ ತೆಗೆದುಬಿಟ್ಟು, ಹಳ್ಳೆಣ್ಣೆನ ಆಗಲಿ ಕೊಬ್ಬರಿ ಎಣ್ಣೆನ ಆಗಲಿ ಹತ್ರ ಮುಂದಕ್ಕೆ ವಾಷರ್ ಆಗೋ ಜಾಗಕ್ಕೆ ಸ್ವಲ್ಪ ಅದನ್ನು ಹಚ್ಚಬೇಕು. ಹಚ್ಚಿ ವಾಷರ್ ಹಾಕ್ಬೇಕದು. ವಾಷರ್ ಹಾಕಿ ಸೇಮ್ ಯಾವ ಥರ ಬಿಚ್ಚಿರ್ತೀವೋ ಆ ಥರ ತಿರ್ಗಿ ವಾಷರ್ ಹಾಕಿ ನೀಟಾಗಿ ಅವು ಏನು ಬಿಚ್ಚಿರ್ತೀವಲ್ಲ ಅದು ಮುಂದೋದು ಆ ಥರ ಅದನ್ನು ಟೈಟ್ ಮಾಡ್ಕೊಂಡು, ಅಂದರೆ ಹೆವಿ ಟೈಟ್ ಹೊಡಿಬಾರ್ದು, ಅದು ಕಟ್ಟಾಗುತ್ತೆ. ಲೈಟಾಗಿ ಟೈಟ್ ಮಾಡ್ಕೊಂಡು ತಿರ್ಗಿ ಹಿಂದೋದು ಏನು ಬಿಚ್ಚಿರ್ತೀವೋ ಅದು ಬಿಚ್ಬೇಕಾದ್ರೆ ವಾಷರ್ ಹಾಕ್ಕೊಬೇಕು. ಏನೆಲ್ಲ ಪೂರ್ತಿ ವಾಷರ್ ಬಿಚ್ಚಿರ್ತೀವಲ್ಲ ಆ ವಾಷರ್ ಹಾಕೊಂಡು ಮುಂದಕ್ಕೆ ವಾಷರ್ ಹಾಕ್ಕೊಂಡು ಆ ಥರ ಫ್ರಿಂಗ್ ಆಡ್ತಾಯಿತ್ತು ಹೆಂಗೆ ನೋಡ್ಕೊಂಬಿಟ್ಟು ಅದು ಕರೆಕ್ಟಾಗಿ ಇಟ್ಕೊಂಬಿಟ್ಟು ಅದನ್ನು ಮಾಮೂಲಿ ಏನು ಥ್ರೆಡ್ ಬಿಚ್ಚಿರ್ತೀವಲ್ಲ ಆ ಥ್ರೆಡ್ ತಿರ್ಕೊಂಡು ಟೈಟ್ ಮಾಡ್ಕೊಳೋದು. ಅದು ಹೆವಿ ಟೈಟ್ ಮಾಡೋಕ್ಕೆ ಹೋಗ್ಬಾರ್ದು. ಹೆವಿ ಟೈಟ್ ಮಾಡಿದರೆ ಅದು ಒಳಗೆ ವಾಷರ್ ಕಟ್ಟಾಗುತ್ತೆ. ಆ ಥರ ಟೈಟ್ ಮಾಡ್ಕೊಂಬಿಟ್ಟು ಒಂದು 2 ಸರಿ ಪ್ರೆಸ್ ಮಾಡಬೇಕು. ಅದರೊಳಗೆ ನಾವೇನು ಎಣ್ಣೆ ಹಚ್ಚಿರ್ತೀವಲ್ಲ ಅದು ಎಣ್ಣೆದೆಲ್ಲ ಹೋಗಿ ಅದರೊಳಗೆಲ್ಲ ಅಪ್ಲೈ ಆಗಂಗೆ ಅಚ್ಚುಕಟ್ಟಾಗಿ ಸ್ಮೂತ್ ಆಗಂಗೆ ಹಚ್ಕೊಳೋದು ಫಸ್ಟು. ಇವಾಗ ಇದೈತಲ್ಲ ವಾಷರು, ಆ ವಾಷರ ಮುಂದೆ ತುದಿಗೆ ಹಾಕ್ಬೇಕು. ಅದು ಮುಂದೆ ಏನು ಬಿಚ್ಚಿದ್ವು ಫಸ್ಟು ಆ ಥರ ತುದಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಕ್ಬೇಕು. ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲದ ಕಾರಣಕ್ಕೋಸ್ಕರ ನಾವು ಮ್ಯಾಗ್ಲು ಜೋಬಿಕೊಂಡು ಒಬ್ಬನೇ ಮಾಡೋದ್ರಿಂದ ಏನು ಕಾಣಿಸ್ತಾ ಇಲ್ಲ. ಆ ಥರ ಏನೀಗ ವಾಷರ್ ಹಾಕಿವಲ್ಲ ಅದೇ ಜಾಗಕ್ಕೆ ಅದೇ ಥರ ಒಂದು ಫ್ರಿಂಗ್ ಹಾಕಿ ಮುಂದೆ ಟೈಟ್ ಮಾಡಬೇಕು. ಏನು ಬಿಚ್ಚಿರ್ತೀವ ನಾವು ಸೂಜಿ ಹಾಕೋದು ಅದನ್ನು ಟೈಟ್ ಮಾಡ್ಕೊಂಬಿಟ್ಟು ಆ ಥರ ಅದನ್ನು ಹಾಕ್ಬೇಕದು ಸೂಜಿ. ಹೆವಿ ದಪ್ಪ ತಗೊಂಬೇಡಿ ಸೂಜಿ, ಮೀಡಿಯಮ್ ಆಗಿರಲಿ. ಅದು ಒಂದು ಸುಮಾರಾಗಿರಲಿ, ತೀರಾ ಸಣ್ಣದು ಬೇಡ, ತೀರಾ ದೊಡ್ಡದು ಬೇಡ, ಮೀಡಿಯಮ್ ಆಗಿದ್ದರೆ ಸಾಕು. ಆ ಥರ ಸೂಜಿಯ ತಗೊಂಡು ಆ ಥರ ಟೈಟ್ ಮಾಡಬೇಕು. ಅದು ಲೂಸ್ ಆಗುತ್ತೆ, ಏನಿಲ್ಲ. ಅದನ್ನ ಒಳಕ್ಕೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಒಂಚೂರು ರೈಟಿಗೆ ತಿರುಗಿಸಿದ್ರೆ ಆಯಿತು, ಅದು ಟೈಟ್ ಆಗುತ್ತೆ. ಈಗ ಟೈಟ್ ಆಯಿತು. ಈಗ ಫುಲ್ಲು ಅಸೆಂಬ್ಲಿ ಮೊದಲೇನಿತ್ತು ಆ ಥರ ರೆಡಿ ಆಗೈತೆ. ಈಗ ಸ್ಮೂತ್ ಆಗಿರುತ್ತೆ. ಈಗ ಮೊದಲು ಏನು ಹಾರ್ಡಾಗಿರುತ್ತೋ ಅದು ಸ್ವಲ್ಪ ಹರಳೆಣ್ಣೆನ ಈಗೆಲ್ಲ ಕೊಬ್ಬರಿ ಎಣ್ಣೆನ ಯಾವುದೋ ಹಚ್ಚಿದ್ರೆ ಸ್ಮೂತ್ ಆಗುತ್ತದು. ಸ್ಮೂತ್ ಆದಮೇಲೆ ಈಗ ಏನು 0.25 ಅಂತ ಹೊಡೆ ಥರ ಸೆಟ್ ಮಾಡಬೇಕು. ಒಂದು ಮರಿ 0.25 ಥರ ಸೆಟ್ ಮಾಡಬೇಕು. ಒಂದು ಅಳತೆ ಮಾಡೋ ತಗೊಂಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರು ಹಾಕೊಂಬಿಟ್ಟು ಮ್ಯಾಕೆ ಒಂದು 10 ಸರಿ ಹೊಡಿಬೇಕು. ಇದಕ್ಕೆ 10 ಸರಿ ಹೊಡೆದ್ರೆ 2.5 ml ಬರಬೇಕು. ಅದು 2.5 ml ಕೆಳಗೆ ಬಂತು ಅಂದರೆ ಕಮ್ಮಿ ಹೋಗುತ್ತೆ ಮೆಡಿಸನ್ನು. ಒಂದು ಮರಿ 0.25 ಹೋಗೋ ಥರ ಸೆಟ್ ಮಾಡಬೇಕು. ಅದು ಆ ಬೆಳ್ಳಿ ಐತಲ್ಲ, ಆ ಬೆಳ್ಳಿಂತಕ್ಕೆ ಬರೋಂಗೆ 2.5 ml ಸೆಟ್ ಮಾಡ್ಬೇಕು. ಅಲ್ಲಿಗೆ ಏನಕ್ಕೆ ಕಾಣಿಸ್ತಾ ಇಲ್ಲ, ಏನು ಕ್ಯಾಮ್ರಾ ಏನು ಕ್ಲಿಯರಿಟಿ ಇಲ್ಲ. ಆ ಥರ 10 ಸರಿ ಹೊಡಿಬೇಕು. 10 ಸರಿ ಹೊಡೆದ್ರೆ ಅಲ್ಲಿ 2.5 ml ಕರೆಕ್ಟಾಗಿ ನಿಂತ್ಕೊಬೇಕಲ್ಲಿ. ಅಲ್ಲಿಗೆ ನಂದು ಸರಿ ಇಲ್ಲ. ಈಗ ತಿರ್ಗಾ ಟೈಟ್ ಮಾಡ್ತೀನಿ. ಒಂಚೂರು ರೈಟಿಗೆ ತಿರುಗಿಸಿದ್ರೆ ಅದು ಜಾಸ್ತಿ ಹೋಗುತ್ತೆ. ಈಗ ತಿರುಗಿಸಿದ್ದೀನಿ ಸಾಕು, ಜಾಸ್ತಿ ಆಗಬಾರ್ದು. ಜಾಸ್ತಿ ನಂದು ಕರೆಕ್ಟಾಗೈತೆ. ಒಂಚೂರು ಲೈಟಾಗಿತ್ತು ಅಷ್ಟೇ, ನಾನು ಲೈಟಾಗಿ ತಿರುಗಿಸಿದ್ದೀನಿ ರೈಟ್ಗೆ. ಈಗ ರೆಡಿ ಆಗೈತಿ.
ಇದೇ ಥರ ನಾವು 2 ಗನ್ನವೆ 2 ಗನ್ನು ಅಲ್ಲೇ ರೆಡಿ ಮಾಡಿಟ್ಟಿದ್ದೀವಿ. ಇದು ಒಂದು ಗನ್ನು ಯಾರು ವೀಡಿಯೋ ಮಾಡೋ ಕಾರಣ ನಾನೇ ಮ್ಯಾಗ್ಲು ಜಾಬಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಷ್ಟು ಆ ಥರ ಕ್ಯಾಪ್ ಹಾಕ್ಕೊಂಡು ಯಾವುದೇ ಇಂಜೆಕ್ಷನ್ ಹೊಡೆದು ಬಂದರೂ ಆ ಥರ ಡೈಲಿ ಬಂದು ಕ್ಲೀನ್ ಮಾಡಿ ಇಕ್ಬೇಕು ಅದೆಲ್ಲ.